ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕಾಲಿಫ್ಲವರಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಳ್ಳ್ರಿ. ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಇದನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಹೆಚ್ಚಿರುವಂಥ ಅಂದರೆ ಪೀಸ್ ಮಾಡ್ಕೊಂಡಿದ್ದೀವಲ್ಲ ಆ ಹೂಕೋಸನ್ನ ಹಾಕೊಳ್ಳೋಣ. ಯಾಕಂದರೆ ಅದರಲ್ಲಿ ಹುಳ ಗಿಳ ಇದ್ದರೆ ಅದು ಹೊರಗೆ ಬರುತ್ತೆ. ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಅರಿಶಿನ ಬೇಕಾದ್ರೂ ನೀವು ಹಾಕ್ಕೊಬೋದು. ಹಾಕಿ ಒಂದು 5-6 ನಿಮಿಷ ಅದೊಳಗೆ ಬಿಟ್ಬಿಡೋಣ. ಅದು ಏನೇ ಹುಳ ಗಿಳ ಏನೇ ಇದ್ದರೂ ಮೇಲೆ ಬರುತ್ತೆ, ನೀಟಾಗಿ ವಾಶ್ ಆಗುತ್ತೆ. ನನ್ನ ಮಗಳು ಬೇರೆ ಮಲಗಿದ್ಲು. ಅವಳಿಗೆ ಈಗ ಕೋಲ್ಡ್ ಆಗಿಬಿಟ್ಟಿತ್ತು. ಅವಳಿಂದ ಈಗ ನನಗೂ ಕೋಲ್ಡ್ ಆಗಿಬಿಟ್ಟಿದೆ. ಅದಕ್ಕೆ ಅವಳು ಎದ್ದೇಳೋ ಜೊತೆಗೆ ಏನಾರ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಏನಾರ ಕೇಳ್ತಿರ್ತಾಳಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ. ಹಾಗೆ ಸ್ಕೂಲ್ ಮಕ್ಕಳಿಗೂ ಕೂಡ ಇದು ಸಂಜೆ ಈವ್ನಿಂಗ್ ಬಂದ ತಕ್ಷಣ ಸ್ಕೂಲಿಂದ ಮಕ್ಕಳು ಏನಾರ ಕೇಳ್ತಾರಲ್ವ, ಇದನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ. ನಾನು ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರು, 2 ಸ್ಪೂನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಆಮೇಲೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೆಯಲ್ಲೇ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ. ಆಮೇಲೆ 1.5 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿ ಇಷ್ಟು, ಮತ್ತು ಕರಿಯೋದಕ್ಕೆ ಎಣ್ಣೆ. ಇಷ್ಟು ಈ ಸ್ನ್ಯಾಕ್ಸ್ನ ಮಾಡೋದಕ್ಕೆ ಬೇಕಾದಂಥ ಸಾಮಾನುಗಳು. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾವು ಆವಾಗಲೇ ಬಿಸಿನೀರಲ್ಲಿ ಹಾಕಿಟ್ಟಿದ್ವಲ್ವ, ಎಷ್ಟು ನೀಟಾಗಿ ಕ್ಲೀನಾಗಿದೆ ನೋಡಿ. ಏನೋ ಹುಳ ಪಳ ಏನೇ ಇದ್ರೂ ಕೂಡ ಅದು ಮೇಲೆ ಬಂದುಬಿಡುತ್ತೆ. ಒಂದ್ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಎಲ್ಲ ವಾಶ್ ಮಾಡಿ ಹಾಕ್ಕೊಂಡಿರ್ತೀವಿ. ನೋಡಿ, ನೀಟಾಗಿ ವಾಶ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೈದಾ ಹಿಟ್ಟು 2 ಸ್ಪೂನು ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ. ಎಷ್ಟು ನೀವು ಮೈದಾ ಹಿಟ್ಟು ತಗೊಳ್ತೀರೋ ಅಷ್ಟೇ ಸಮ ಪ್ರಮಾಣ ಕಾರ್ನ್ಫ್ಲೋರ್ ಹಿಟ್ಟನ್ನು ಕೂಡ ತಗೊಳ್ಳಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳೋಣ. ಆಮೇಲೆ ನಾವು ತಗೊಂಡಿರೋಂತಹ ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಇದನ್ನು ಹಾಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನಿಮಗೆ ಬೇಕನ್ಸಿದ್ರೆ ಒಂದು ಈ ಥರ ನೀರಲ್ಲಿ ಸಿಮಿಸ್ಕೊಂಡು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಎಲ್ಲದಕ್ಕೂ ಎಲ್ಲ ಕಡೆಯೂ ಹಿಡಿಬೇಕು. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು ಕಾಲು ಗಂಟೆ ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ. ಆಮೇಲೆ ಇದನ್ನು ಫ್ರೈ ಮಾಡೋಣ. ನಿಮಗೆ ಬೇಕಾದ್ರೆ ಖಾರ ಜಾಸ್ತಿ ಬೇಕಂದರೆ ಅದಕ್ಕೆ ಖಾರ ಮತ್ತು ಇದು ಮಸಾಲೆ ಪುಡಿಗಳನ್ನ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು. ನಾನು ನನ್ನ ಮಗಳಿಗೆ ಕೊಡೋದಲ್ವ, ಅದಕ್ಕಾಗಿ ಇಷ್ಟು ಹಾಕಿದ್ದೀನಿ. 1/4 ಗಂಟೆ ಚೆನ್ನಾಗಿ ನೆನೀಲಿ. ಗ್ಯಾಸ್ ಹಚ್ಚಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ. ಸ್ವಲ್ಪ ಫ್ರೈ ಕರಿಬೇವು ಇರಲಿ ಅಂತ ನಾನು ಕರಿಬೇವು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಬಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ಮೆಲ್ ಗಮ್ ಅಂತ ಇದೆ. ಖಂಡಿತವಾಗ್ಲೂ ಮನೇಲಿ ಒಂದ್ಸತಿ ಮಾಡಿ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ಇದಕ್ಕೆ ಬೇಕಾದ್ರೆ ನೀವು ಚಿಕನ್ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಬೋದು. ಎವರೆಸ್ಟ್ ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ಲ, ಅದೊಂದು ಸ್ಪೂನ್ ಬೇಕಾದ್ರೆ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ಮೆಲ್ ಚೆನ್ನಾಗಿರುತ್ತೆ, ಗಮ್ ಅಂತ ಬರುತ್ತೆ. ಒಂದು 5 ಮಿನಿಟ್ಸ್ ಬೇಯಲಿ ಚೆನ್ನಾಗಿ. ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಇನ್ನೊಂದು ಸ್ವಲ್ಪ. ನೋಡಿ, ಆಗಿದೆ, ಸಾಕಿಷ್ಟು ನಮಗೆ. ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಗೋಬಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಈಗ ನನ್ನ ಮಗಳು ಎದ್ದೇಳ್ತಾಳೆ. ಎದ್ದ ತಕ್ಷಣ ಇದನ್ನು ಕೊಟ್ಟರೆ ಎಷ್ಟು ಖುಷಿ ಪಡ್ತಾಳೆ ಅಂತ ನೀವೇ ನೋಡೋಂತ್ರಿ, ತೋರಿಸ್ತೀನಿ. ಎದ್ದಾಳೆ, ಅವಳಿಗೆ ಕೊಡ್ತೀನಿ, ಎಷ್ಟು ಖುಷಿ ಪಡ್ತಾಳೆ ಅಂತ ನೋಡೋಣ. ಅಮ್ಮ ಕಣ್ಮುಚ್ಚು ಬಂಗಾರಿ, ಕಣ್ಮುಚ್ಚು. ಸರ್ಪ್ರೈಸ್! ಒಂದು ಮಗ ಇದು
ಗೋಬಿ ತಿನ್ನು ಮಗ, ತಿನ್ನು. ಚುಟ್ಟಿಲ್ಲ, ಚುಟ್ಟಿಲ್ಲ. ಒಂದು ಕೊಡ್ಲಾ ಅಮ್ಮ? ಉಫ್, ನಿಧಾನ. ಓಕೆ, ತಗೋ, ತಿನ್ನು ಮಗ. ಖುಷಿ ಕೊಡಮ್ಮ. ಎಲ್ರಿಗೂ ಬಾಯ್ ಮಾಡು. ಬಾಯ್.